ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ ದಾವಣಗೆರೆ ದಂಗಲ್ ಆಯ್ತು, ಈಗ ಬಾಗಲಕೋಟೆ ಸರತೆ. ಬಾಗಲಕೋಟೆ ಬ್ಯಾಟಲ್ ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಈಗ ಕೇಳಿ ಬರ್ತಾ ಇದೆ. ಇನ್ನು ಒಂದ್ ಕಡೆ ದಾವಣಗೆರೆ ದಂಗಲ್ ಆಯ್ತು, ಈಗ ಬಾಗಲಕೋಟೆ ಸರದಿ. ಬಾಗಲಕೋಟೆ ಬ್ಯಾಟಲ್ ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಈಗ ಕೇಳಿ ಬರ್ತಾ ಇದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಂದ ಜಿಲ್ಲಾ ಕಾಂಗ್ರೆಸ್ ಕಮಿಟಿಗೆ ದೂರು ಹೋಗಿದೆ. ಪಟ್ಟಣ ಪಂಚಾಯಿತಿ ಸದಸ್ಯರನ್ನ ಉಚ್ಚಾಟನೆ ಮಾಡುವಂತೆ ಶಿಫಾರಸು ಮಾಡಿದ್ದಾರೆ. ಬೈ ಎಲೆಕ್ಷನ್ ವೇಳೆ ಬಿಜೆಪಿಗೆ ಮತ ಹಾಕುವಂತೆ ಪ್ರಚಾರವನ್ನ ಮಾಡಿದ್ದ ಆರೋಪ ಇಲ್ಲಿ ಕೇಳಿ ಬಂದಿದೆ. ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಮೇಶ್ ಜಮಖಂಡಿ, ಗುರ್ಲಿಂಗಪ್ಪ ಪಾಟೀಲ್, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷನ ವಿರುದ್ಧ ಈಗ ದೂರು ದಾಖಲಾಗಿದೆ. ಇನ್ನು ಜಿಲ್ಲಾ ಕಾಂಗ್ರೆಸ್ ಕಮಿಟಿಗೆ ದೂರು ನೀಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೂರಿನ ಬೆನ್ನಲ್ಲೇ ಅಮಾನತು ಕ್ರಮಕ್ಕೆ ಈಗಾಗಲೇ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮುಂದಾಗಿದೆ. ದಾವಣಗೆರೆ ದಂಗಲ್ ಆಯ್ತು, ಈಗ ಬಾಗಲಕೋಟೆ ಸರದಿ ಅಂತಾನೆ ಹೇಳ್ಬೋದು. ಈಗ ಬಾಗಲಕೋಟೆ ಸರದಿಯಲ್ಲಿಯೂ ಕೂಡ ಇನ್ನು ಬಾಗಲಕೋಟೆ ಬ್ಯಾಟಲ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು. ಈಗಾಗಲೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಂದ ಜಿಲ್ಲಾ ಕಾಂಗ್ರೆಸ್ ಕಮಿಟಿಗೆ ಕೂಡ ದೂರು ಹೋಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಇಲ್ಲಿಯೂ ಕೂಡ ಆಗ್ತಾ ಇದೆ ಅನ್ನೋದು ಈಗ ದೂರು ಕೇಳಿ ಬರ್ತಾ ಇದೆ. ಇನ್ನು ಕಮಲಗಿ ಪಟ್ಟಣ ಪಂಚಾಯಿತಿಯಲ್ಲಿ ಒಂದೇ ಕಡೆ ಈ ರೀತಿಯಾದಂಥ ಒಂದು ಸನ್ನಿವೇಶ ಆಗಿದ್ದು ಅದು ನಿಜ. ಅದರ ಪ್ರಕಾರ ಅಲ್ಲಿಯ ಲೋಕಲ್ ಮುನ್ಸಿಪಾಲ್ಟಿ ಸದಸ್ಯರು, ಅಲ್ಲಿಯ ಪಟ್ಟಣ ಪಂಚಾಯಿತಿ ಸದಸ್ಯರು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಪಕ್ಷದ ಹಿರಿಯರು ಎಲ್ಲರೂ ನಮಗೆ ಲಿಖಿತ ಮೂಲಕ ಆರೋಪವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಶೋಕ್, ಇಲ್ಲಿ ನೋಡ್ತಾ ಇರಬಹುದು, ಒಂದ್ ಕಡೆ ದಾವಣಗೆರೆ ದಂಗಲ್ ಆಯ್ತು, ಈಗ ಬಾಗಲಕೋಟೆ ಸರದಿ ಅನ್ನುವಂತ ಆಗಿದೆ. ಬಾಗಲಕೋಟೆಯಲ್ಲಿಯೂ ಕೂಡ ಇದೇ ರೀತಿಯಾದ ಕೇಸ್ ಕೂಡ ಇದೇ ರೀತಿಯಾಗಿ ಕಾಂಗ್ರೆಸ್ನವರೇ ಇಲ್ಲಿ ಆರೋಪ ಕೇಳಿ ಬರ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಏನು ಇತ್ತೀಚೆಗಷ್ಟೇ ನಡೆದಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಆಗಿರ್ಬೋದು, ಬಾಗಲಕೋಟೆ ಬೈ ಎಲೆಕ್ಷನ್ ಆಗಿರ್ಬೋದು, ಎರಡು ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ತುರುಸಿನಿಂದ ಎರಡು ಪಕ್ಷದ ಮುಖಂಡರು ಪ್ರಚಾರ ನಡೆಸಿ ತಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ರು. ಆದ್ರೆ ಇತ್ತೀಚೆಗೆ ನಡೆದಂತಹ ಒಂದು ಬೆಳವಣಿಗೆಯಲ್ಲಿ ದಾವಣಗೆರೆಯಲ್ಲಿ ಏನು ಮುಸ್ಲಿಂನ ಇಬ್ಬರು ನಾಯಕರು ಪಕ್ಷದಿಂದ ಉಚ್ಚಾಟನೆ ಮಾಡಿರುವಂತದ್ದು ಈಗ ಅದೇ ಸರದಿ ಬಾಗಲಕೋಟೆ ಬೈ ಎಲೆಕ್ಷನ್ಗೆ ತಟ್ಟಿರುವಂತದ್ದು. ಯಾಕಂದ್ರೆ ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ ಸ್ಪರ್ಧೆ ಮಾಡಿದ್ರು. ಈ ಉಮೇಶ್ ಮೇಟಿ ವಿರುದ್ಧ ಏನು ಪರವಾಗಿ ಪ್ರಚಾರ ಮಾಡಬೇಕಾಗಿದ್ದಂತಹ ಕಾಂಗ್ರೆಸ್ ಮುಖಂಡರು ವಿರುದ್ಧವಾಗಿ ಪ್ರಚಾರ ಮಾಡಿದ್ದಾರೆ. ಬಿಜೆಪಿ ಪರವಾಗಿ ಪ್ರಚಾರ ಮಾಡಿದ್ರೆ ಅನ್ನೋ ಆರೋಪ ಹಿನ್ನೆಲೆಯಲ್ಲಿ ಈಗ ಬ್ಲಾಕ್ ಏನು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಏನು ಅವರು ಜಿಲ್ಲಾಧ್ಯಕ್ಷನ ಎಸ್.ಜೆ. ನಂಜನಮಠ ಅವರಿಗೆ ಮೂವರು ಮುಖಂಡರು ಕಾಂಗ್ರೆಸ್ ಮುಖಂಡರನ್ನ ಅನರ್ಹತೆಗೊಳಿಸಬೇಕಂತೇಳಿ ಶಿಫಾರಸು ಮಾಡಿ ಪತ್ರ ಬರೆದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಪಟ್ಟಣ ಪಂಚಾಯತಿ ಸದಸ್ಯರಾದಂತಹ ಏನು ರಮೇಶ್ ಜಮಖಂಡಿ ಮತ್ತು ಗುರ್ಲಿಂಗಪ್ಪ ಪಾಟೀಲ್ ಏನಿದ್ದಾರೆ, ಅವರಿಬ್ಬರನ್ನು ಕೂಡ ಈಗ ಪಕ್ಷದ ಬಿಫಾಮ್ ಮೇಲೆ ಅವರು ಪಟ್ಟಣ ಪಂಚಾಯತಿ ಸದಸ್ಯರಾಗಿದ್ದಾರೆ. ಅವರನ್ನ 6 ವರ್ಷಕ್ಕೆ ಗೊಳಿಸಬೇಕಂತೇಳಿ ಶಿಫಾರಸು ಮಾಡಿ ಅವ್ರಿಗೆ ಜಿಲ್ಲಾಧ್ಯಕ್ಷ ಎಸ್.ಡಿ. ನಂಜನಮಠಗೆ ಪತ್ರ ಕೊಡುಂಟು. ಇದಲ್ಲದೆ ಏನು ಡಿಸಿಸಿ ಬ್ಯಾಂಕ್ ನ ಉಪಾಧ್ಯಕ್ಷರಂತ ಏನು ಮುರುಗೇಶ್ ಕಡ್ಲಿಮಠ ಇದ್ದಾರೆ, ಅವರು ಕೂಡ ಮುಖಂಡರು, ಕಾಂಗ್ರೆಸ್ ಮುಖಂಡರು. ಆದ್ರೆ ಯಾವುದೇ ಏನು ಹುದ್ದೆಗಳನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಹೊಂದಿಲ್ಲ. ಆದ್ರೂ ಕೂಡ ಅವರು ಕಾಂಗ್ರೆಸ್ನ ಕಾರ್ಯಕರ್ತರ ಮುಖಂಡರಾಗಿರೋದ್ರಿಂದಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋ ಏನು ಶಿಫಾರಸು ಮಾಡಿ ಒಂದು ಜಿಲ್ಲಾಧ್ಯಕ್ಷರಿಗೆ ಪತ್ರ ಬರೆದಿರುವಂತದ್ದು. ಹೀಗಾಗಿ ಜಿಲ್ಲಾಧ್ಯಕ್ಷ ಎಸ್.ಡಿ. ನಂಜನಮಠ ಅವರು ಕೂಡ ಅದ್ರ ಬಗ್ಗೆ ಏನು ವಿವರಣೆ ಕೇಳಿದ್ದು, ಎಲ್ಲ ವಿವರಣೆ ಪಡೆದುಕೊಂಡ ನಂತರ ಕ್ರಮ ಕೈಗೊಳ್ಳೋದಾಗಿ ಈಗಾಗಲೇ ತಿಳಿಸುವಂತದ್ದು. ಇದಲ್ಲದೆ ಅವರಿಬ್ಬರು ಪಟ್ಟಣ ಪಂಚಾಯತ್ ಸದಸ್ಯರಾಗಿರೋದ್ರಿಂದಾಗಿ ಡಿಸಿ ಅವರಿಗೆ ಚುನಾವಣಾಧಿಕಾರಿ ಇದ್ದಾರೆ, ಅವರ ಏನು ಪಟ್ಟಣ ಪಂಚಾಯತ್ ಸದಸ್ಯತ್ವ ಅನೂರ್ಜಿತಗೊಳಿಸಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡೋದಾಗಿ ತಿಳಿಸುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗೆ.